ಸರ್, ಈಗ ನಾಳೆ ಪ್ರಮಾಣ ವಚನ ಸ್ವೀಕಾರ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸಚಿವ ಸಂಪುಟದಲ್ಲಿ ನಿಮಗೆ ಸ್ಥಾನಮಾನ ಸಿಗುತ್ತೆ. ಸೊ ನಾನು ಕೂಡ ನಿಮ್ಮ ಮಾಧ್ಯಮದಲ್ಲಿ ಪೇಪರ್ಲೆಲ್ಲ ನಾನು ಓದಿದ್ದೇನೆ. ಅದು ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ಕೆಲವು ನಾಯಕರು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ ಹೊರತು ಬೇರೆ ಇದರಲ್ಲಿ ಯಾವುದೇ ಕೂಡ ಸ್ಪಷ್ಟವಾದ ಮಾಹಿತಿ ಯಾವ ಕೂಡ ಬರಲಿಲ್ಲ. ನೀವು ಯಾವುದಾದ್ರೂ ಆಕಾಂಕ್ಷಿ ಆಗಿದ್ದೀರಾ? DCM ಅಥವಾ ಸಚಿವ ಸ್ಥಾನ? ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇನ್ನೆಲ್ಲ ನೋಡಿಕೊಂಡೇ ಪಕ್ಷ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ಮದು. ಕಳೆದ ಸಲ 2023 ನಾನು ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ನಾಗಿ ನನಗೆ ಸಭಾಧ್ಯಕ್ಷ ಸ್ಥಾನದ ಅವಕಾಶ ಮಾಡಿಕೊಟ್ರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಳ್ಳೋ ಕೆಲಸ ನಾವು ಮಾಡಿದ್ದೇವೆ. ನಮಗೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೆ ವರ್ಕ್ ಈಸ್ ಇಂಪಾರ್ಟೆಂಟ್. ಪೋಸ್ಟ್ ನಮ್ಮನ್ನು ದೊಡ್ಡ ಜನ ಮಾಡೋದಿಲ್ಲ. ನಮ್ಮ ವರ್ಕ್ ಮಾತ್ರ ಮತ್ತು ಪ್ರಾಮಾಣಿಕತೆ ಕೆಲಸ ಮಾತ್ರ ನಮ್ಮ ದೊಡ್ಡ ಜನನಾಗಿ ಮಾಡ್ತದೆ. ಸರ್, ಈಗ ಜಮೀರ್ ಅಹಮದ್ ಅವರ ಒಂದು ಆಡಿಯೋ ಲೀಕ್ ಆಗಿದೆ ನೋಡಿ. ನನಗೆ ಇದು ನಾನು ನೋಡಿ ಇದೆಲ್ಲ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಅದಕ್ಕೆ ಏನು ರಿಯಾಕ್ಷನ್ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಯಾವ ಸಭ್ಯಸ್ಥಾನ ನಾವು ಬಿಟ್ಟು ಬರ್ತೇವೆ ಆಗ ಇದರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡ್ತೇನೆ. ರಾಜೀನಾಮೆ ಕೊಡುವಂಥ ಸಾಧ್ಯತೆ? ಯಾವುದು? ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ? ಅಲ್ಲ, ನೋಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳು ಬಂದರೆ ಕೂಡ ಆವಾಗ ಕೊಡಲೇಬೇಕಾಗ್ತದೆ. ಅಥವಾ ಪಕ್ಷ ಸೂಚಿಸಿದರೆ ಆವಾಗ ನಾವು ಅದನ್ನು ಕೊಡಬೇಕಾಗ್ತದೆ. ಯಾವ ರೀತಿ ಸೂಚನೆ? ಅಲ್ಲಿ ನೋಡಿ, ರಾಜ್ಯಕ್ಕೆ ಬೇರೆ, ಭೇಟಿಯಾಗುವಂಥ ವಿಚಾರವೇ ಬೇರೆ. ನಾವು ಪರಿಚಯಸ್ಥರಾಗಿ ಗೌರವಪೂರ್ವಕವಾಗಿ ಫ್ರೆಂಡ್ಸ್ ಆಗಿ ನಾವೆಲ್ಲ ಸಂದರ್ಭದಲ್ಲಿ ನಾವು ಭೇಟಿ ಆಗ್ತಾನೆ ಇರ್ತೇವೆ. ಆದರೆ ಎಂದಿಗೂ ಕೂಡ ಅದು ರಾಜ್ಯಕ್ಕೆ ಪ್ರೇರಿತವಾಗಿ ಇರುವುದಿಲ್ಲ. ಅದು ಸೌಹಾರ್ದತೆ, ಒಂದು ಸೋಷಲ್ ಸೆಕ್ಟರಲ್ಲಿ ಒಬ್ಬರು ಪರಿಚಯ ಮಾಡಿಕೊಂಡು ಭೇಟಿ ಆಗೋದು ಮತ್ತು ಎಲ್ಲರೂ ನಾವು ಭೇಟಿ ಆಗ್ತೇವೆ ಎಲ್ಲ ಒಂದು ಸಂದರ್ಭದಲ್ಲಿ. ಇಲ್ಲ, ಸದ್ಯ ಯಾವುದೇ ಬರಲಿಲ್ಲ. ಈಗ ಡೆಲ್ಲಿಗೆ ಮೊನ್ನೆ ಹೋಗಿದ್ದೆ, ಅಲ್ಲಿ ನಿಮಗೆ ಸಚಿವ ಸ್ಥಾನದ ಬಗ್ಗೆ ನಮ್ಮಲ್ಲಿ ಮೊನ್ನೆ ಸ್ಪೀಕರ್ಸ್ ಮೀಟಿಂಗ್ ಇವತ್ತು ಡೆಲ್ಲಿ ಚೇಂಬರಲ್ಲಿ ಸ್ಪೀಕರ್ ಕಿಚಲ್ಲಿತ್ತು. ಎಲ್ಲ ಮಾತಾಡಿಕೊಂಡು ಬಂದಿದ್ದೇವೆ. ಮತ್ತು ಯಾವುದೇ ಇದರಲ್ಲಿ ಮಾಹಿತಿ ಇರಲಿ, ಚರ್ಚೆಯಲ್ಲಿ ಇಲ್ಲಿ ನಮಗೆ ಅದು ಯಾವ ಕೂಡ ಸಿಗಲಿಲ್ಲ. ಸರ್, ಈಗ ಸ್ಪೀಕರ್ ಆಗಿ ಈಗ 2.25 ವರ್ಷ ಮಾಡಿದ್ದೀವಿ, ಹೇಗೆ ಅನಿಸುತ್ತೆ ಸರ್? ನಾನು ಭಾಳ ಖುಷಿಯಿಂದ ಇದ್ದೇನೆ. ಅತ್ಯಂತ ಗೌರವಪೂರಿತವಾದ ಮತ್ತು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಶಾಸಕರಾದವರು ಸ್ಪೀಕರ್ ಆಗಲೇಬೇಕು. ಅದು ಅತ್ಯಂತ ಒಂದು ಗೌರವಪೂರಿತವಾದ, ಸಂವಿಧಾನಬದ್ಧವಾದ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಕೂಡ ಸ್ವಲ್ಪ ಅದರಲ್ಲಿ ಹೆಚ್ಚು ಸಂಸದೀಯ ವ್ಯವಸ್ಥೆಯಲ್ಲಿ ಹೆಚ್ಚು ಪರಿಣಾಮಕಾರಿ ಅರ್ಥ ಮಾಡಿಕೊಳ್ಳಲು ಭವಿಷ್ಯಕ್ಕೆ ನಮಗೆ ಪ್ರಯೋಜನ, ನಮ್ಮ ನಾಯಕತ್ವಕ್ಕೆ ಪ್ರಯೋಜನ ಆಗುವಂಥ ಎಲ್ಲ ಅವಕಾಶಗಳು ಆ ಸ್ಪೀಕರ್ ಪೋಸ್ಟ್ನಲ್ಲಿ ಇದೆ. ಸರ್, ಈಗ ಮುಂದೆ 2 ವರ್ಷಗಳ ಕಾಲ ಸ್ಪೀಕರ್ ಆಗಿ ನೀವು ಮುಂದುವರಿಸಿ ಅಂತ ಹೇಳಿದರೆ ಮಾಡಲಿಕ್ಕೆ ರೆಡಿ ಇದ್ದೀರಾ? ಅಥವಾ ಸಚಿವ ಸ್ಥಾನಕ್ಕೆ ಯಾವುದಾದ್ರೂ? ನೋಡಿ, ಪಕ್ಷ ಯಾವುದೇ ಹೇಳಿದರೂ ಕೂಡ ನಾವು ಅದಕ್ಕೆ ತಯಾರಿದ್ದೇವೆ. ನಮ್ಮನ್ನು ಇಷ್ಟು ದೊಡ್ಡ ಸ್ಥಾನಕ್ಕೆ ತಂದದ್ದು ಅದು ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರು. ಪಕ್ಷಕ್ಕೆ ಮುಂದೆ ನಾವೆಲ್ಲರೂ ಕೂಡ ಝೀರೋ. ಪಕ್ಷ ಬಿಟ್ಟು ಹೋದಂಥವ್ರು ತುಂಬ ಜನ ಎಲ್ಲ ಪಕ್ಷದಲ್ಲೇ ನೋಡಿದರೆ ಆವಾಗ ಗೊತ್ತಾಗ್ತದೆ. ಪಕ್ಷ ಬಿಟ್ಟು ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರು ಅಲ್ಲ ಅಂತ ಇತಿಹಾಸ ನಮಗೆ ತೋರಿಸಿಕೊಟ್ಟಿದೆ. ಸರ್, ಈಗ ಸಚಿವ ಸ್ಥಾನ ಸಾಕಷ್ಟು ಬಾರಿ ಈಗ ಆರೋಗ್ಯ ಸಚಿವರಾಗಿ ಬೇರೆ ಬೇರೆ ಸಚಿವ ಸ್ಥಾನ ನಿಭಾಯಿಸಿದ್ವಿ. ಈ ಬಾರಿ ಅಂತಹ ಅವಕಾಶಗಳು ಸಿಕ್ಕರೆ ಯಾವ ರೀತಿಯಾಗಿರುತ್ತೆ? ಅದನ್ನು ಯಾವುದು ಸಿಗ್ತದೆ ನೋಡಿಕೊಂಡು ಜನರಿಗೆ ಪ್ರಯೋಜನ ಆಗುವ ಜೊತೆಯಲ್ಲಿ ಭವಿಷ್ಯದ ಜನ ನೆನಪಿಡುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.